MLC. 3 years I was in charge of the training center as the assistant director. ಓಕೆ. More than a lakh. ಇಲ್ಲಿ ಇಂಡೋ-ಡ್ಯಾನಿಶ್ ಪ್ರಾಜೆಕ್ಟ್ ಮೇಲೆ ನಾವಿವಾಗ ಆನಂದಾಶ್ರಮ ಸಲ್ಕಿನಕೊಪ್ಪದಲ್ಲಿದ್ದೇವೆ. ಇದರ ಲೊಕೇಶನ್ ಬಂದುಬಿಟ್ಟು ಧಾರವಾಡದಿಂದ ಸುಮಾರು ಒಂದು 8 ಕಿಲೋಮೀಟರ್ ಆಗ್ತೈತಿ. ಹಳ್ಯಾಡ್ ರೋಡಲ್ಲಿ ಬರ್ತೈತಿ. ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದಂಥ ಡಾಕ್ಟರ್ ವಿಲಾಸ್ ಕುಲಕರ್ಣಿ ಸರಿಗೆ ಭೇಟಿಯಾಗೋದಿತ್ತು. ಪಶುಪಾಲನೆ ಮತ್ತು ಪಶುಸಂಗೋಪನೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾಗಿತ್ತು. ಸರ್ದ ಸಂದರ್ಶನ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಇಲ್ಲೇ ನೋಡ್ತಿದ್ದಿಲ್ಲ, ಹಸುಗಳನ್ನು ಕಾಣಿಸ್ತಿದ್ದಾವೆ. ಇವಾಗ ಸರ್ ಜೊತೆ ಇಂಟರ್ವ್ಯೂ ಪ್ರೊಸೆಸ್ ಸ್ಟಾರ್ಟ್ ಆಗ್ತೈತೆ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಮಸ್ತೆ. ನೈಸ್ ಮೀಟಿಂಗ್ ಯು. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ. ನಾನು ಡಾಕ್ಟರ್ ವಿಲಾಸ್ ಕುಲಕರ್ಣಿ ಅಂತ, ಪಶುಪಾಲನಾ ಮತ್ತು ಪಶುಸಂಗೋಪನಾ ಇಲಾಖೆಯೊಳಗೆ 34 ವರ್ಷ ಸೇವೆಯನ್ನು ಮಾಡಿ ವಿವಿಧ ರಂಗದೊಳಗೆ ನಾನು ಕೆಲಸ ಮಾಡಿದ್ದೀನಿ. ಎಸ್ಪೆಷಲಿ ನಮ್ಮ ಸರ್ಕಾರಿ ಫಾರ್ಮ್ನೊಳಗೆ, ಹಾಸ್ಪಿಟ್ಲ್ನೊಳಗೆ, ಲ್ಯಾಬ್ರೇಟ್ರಿ ಒಳಗೆ ಮತ್ತು ಬೇರೆ ಬೇರೆ ವಿಸ್ತರಣಾ ಚಟುವಟಿಕೆಗಳನ್ನು ಇದನ್ನೆಲ್ಲ ಮಾಡಿ ನಾನು 2014ರಲ್ಲಿ ರಿಟೈರ್ಡ್ ಆಗಿದ್ದೀನಿ. ಸೊ ರಿಟೈರ್ಡ್ ಆದಮೇಲೂ ಸಹಿತ ನಾನು ಇನ್ನೂ ಸ್ವಲ್ಪ ಏನಪ್ಪ ಅಲ್ಲಿ ಇಲ್ಲಿ ತರಬೇತಿಗೆ ಕರಿತಾ ಇರ್ತಾರೆ. ಯಾಕಂದರೆ 23 ವರ್ಷ ನಾನು ತರಬೇತಿ ಕೇಂದ್ರದಲ್ಲೇ ಇದ್ದೆ. ಹೀಗಾಗಿ ರೈತರ ಜೊತೆ ಒಡನಾಟ ಜಾಸ್ತಿ. ಹೀಗಾಗಿ ನಮ್ಮ ಪಶುಸಖಿಯರಿಗೆ, ಆಮೇಲೆ ನಮ್ಮ ಇಲಾಖೆಯ ಪಶುವೈದ್ಯ ಪರೀಕ್ಷಕರಿಗೆ ಇಲ್ಲೆಲ್ಲ ಇನ್ನುಳಿದ ಯಾವುದೇ ಒಂದು ತರಬೇತಿ ಬಂದರೂ ಸಹಿತ ಇವತ್ತಿನವರೆಗೂ ನಾನು ತರಬೇತಿಯನ್ನು ಕೊಡ್ತಾ ಇರ್ತೀನಿ. ಇದೇ ನನ್ನ ಒಂದು ಕಿರು ಪರಿಚಯ. ಮತ್ತು ನಾನು ಎಜುಕೇಷನ್ ಮಾಡಿದ್ದೆಲ್ಲ ಬೆಂಗಳೂರು, ಹೆಬ್ಬಾಳ. ಆ ಎಜುಕೇಷನ್ ಮುಗಿಸ್ಬಿಟ್ಟು ಆಮೇಲೆ ಮುಂದೆ ನಾನು ಇಲ್ಲೇ ಧಾರವಾಡದಲ್ಲೇ ಹುಟ್ಟಿ ಧಾರವಾಡದಲ್ಲೇ ಬೆಳೆದವನಾಗಿದ್ದರಿಂದ ನನಗೆ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಮೊದಲು ನಾನು ಪ್ರಾಧ್ಯಾಪಕ ಅಂತ ಕೆಲಸ ಮಾಡಿದೆ. ಅದಾದಮೇಲೆ ನಮ್ಮ ಪಶುಸಂಗೋಪನಾ ಇಲಾಖೆಯನ್ನು ಸೇರಿಕೊಂಡು ಮುಂದೆ ಬೇರೆ ಬೇರೆ ವಿವಿಧ ರಂಗದೊಳಗೆ ನಾನು ಆಗಿ 2014ರಲ್ಲಿ ನಾನು ರಿಟೈರ್ಡ್ ಆಗಿದ್ದೀನಿ. ಹಸು ಸಾಕಾಣಿಕೆ ಅಂದ್ರೇನ, ಅದರ ವ್ಯಾಪ್ತಿ ಏನು? ಹಸು ಸಾಕಾಣಿಕೆ ಇದೊಂದು ಕಸಬು. ಯಾಕಂದರೆ ನಮ್ಮ ಗ್ರಾಮೀಣ ಪ್ರದೇಶದೊಳಗೆ ನಮ್ಮ ರೈತರಾಗಲಿ ಅಥವಾ ಬೇರೆ ಯಾರೇ ಈ ಒಂದು ಕಸಬನ್ನು ಒಂದು ಪ್ರೊಫೆಷನ್ ಅಂತ ತೊಗೊಂಡ್ರಪ್ಪ ಅಂದರೂ ಸಹಿತ ಹಾಲು ಉತ್ಪಾದನೆಯಿಂದ ಅವರು ತಮ್ಮ ದಿನನಿತ್ಯ ಏನು ಚಟುವಟಿಕೆಗಳನ್ನು ಮಾಡ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಹೈನುಗಾರಿಕೆ ಇದರೊಳಗೂ ಸಹಿತ ಪೂರ್ತಿಯಾದ ಒಂದು ಬೇರೆ 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 ಆವಿಷ್ಕಾರಗಳಾಗ್ತಾ ಇರ್ತವೆ. ಅದನ್ನು ರೈತರು ಅದನ್ನು ತಿಳ್ಕೊಂಡು ಸರಿಯಾಗಿ ತಮ್ಮಲ್ಲಿರುವಂತಹ ಒಂದು ಮೂಲಭೂತ ಸೌಕರ್ಯಗಳನ್ನೆಲ್ಲ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರಪ್ಪ ಅಂತಂದರೆ ಅವರಿಗೆ ಹೈನುಗಾರಿಕೆ ಯಾವ ಸಮಸ್ಯೆನೂ ಬರೋದಿಲ್ಲ. ಯಾಕಂದರೆ ಇದ್ರ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ ಅಂತ ಏನಾದರೂ ಇದ್ರಪ್ಪ ಸಹಿತ ಆ ಸಮಸ್ಯೆಗಳ ಪರಿಹಾರ ಇದೆ ಅಲ್ವಾ. ಸೊ ಹಾಗಿದ್ದಾಗ ಈ ಹೈನುಗಾರಿಕೆ ಒಂದು ಸ್ವಯಂ ಉದ್ಯೋಗ. ಆ ನೌಕರಿ ಈ ನೌಕರಿ ಬೇಡಪ್ಪ, ನಮ್ಮ ಅಜ್ಜ ಮುತ್ತೆ ಮಾಡಿಟ್ಟಾನೆ, ಹೊಲ ಮನೆ ಮಾಡಿಟ್ಟಾನೆ, ಅವನ್ನ ರಕ್ಷಣೆ ಮಾಡಿಕೊಂಡು ನನ್ನ ಗ್ರಾಮದೊಳಗೆ ನಾನು ಇದ್ದು ಗ್ರಾಮದ ಅಭಿವೃದ್ಧಿಗೂ ಆಯಿತು, ನನ್ನ ಸ್ವಂತ ಸ್ವಯಂ ಉದ್ಯೋಗನೂ ಆಯಿತು, ನನ್ನ ಗಳಿಕೆನೂ ಆಯಿತು ಅನ್ನೋ ದೃಷ್ಟಿಯೊಳಗೆ ಹೈನುಗಾರಿಕೆಯನ್ನು ನಾವು ಕೈಗೆ ತಗೊಳ್ತಾ ಇರ್ತೀವಿ ಅಷ್ಟೇ, ಇನ್ನೇನಿಲ್ಲ. ಕರ್ನಾಟಕದಲ್ಲಿ ಹಸು ಸಾಕಾಣಿಕೆ ಪ್ರಸ್ತುತ ಸ್ಥಿತಿ ಹೇಗಿದೆ? ನೋಡಿರಿ, ನಮ್ಮ ಕರ್ನಾಟಕದೊಳಗೆ ಅಂತಂದರೆ ಈಗ ಇಡೀ ನಮ್ಮ ಭಾರತದೊಳಗೆ ಕರ್ನಾಟಕ ಹೆಚ್ಚು ಹಾಲು ಉತ್ಪನ್ನ ಮಾಡುವಂಥ ಸ್ಥಾನದೊಳಗಿದೆ, ಪ್ರಥಮ ಸ್ಥಾನದೊಳಗಿದೆ. ಹಾಗಿದ್ದಾಗ ಹಾಲಿನ ಒಂದು ಬೇಡಿಕೆ ಅನ್ಕ ಕಡಿಮೆ ಇಲ್ಲ. ಎಷ್ಟು ಈಗ ಅದಕ್ಕೆ ಮತ್ತು ಅದಕ್ಕೆ ಸಾರಾಸಗಟವಾಗಿ ನಮ್ಮ KMFನವರಾಗಲಿ ಇವರಾಗಲಿ ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತಲ್ಲದೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಅಂತೀವಲ್ಲ ನಾವು, ಅದರಿಂದ ಬರುವಂತಹ ಬೆಣ್ಣೆ, ತುಪ್ಪ, ಪನ್ನೀರು, ಬೇರೆ ಬೇರೆ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಿ ಆದರೂ ಸಹಿತ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಮತ್ತು ಹೆಚ್ಚಿನ ಹಾಲು ಉತ್ಪನ್ನ ಆಯಿತಪ್ಪ ಅಂದರೂ ಸಹಿತ ನಮಗೇನು ಒಂದು ಫ್ಲಶ್ ಸೀಸನ್ನೊಳಗೆ ಹೆಚ್ಚಿಗೆ ಜೂನ್ ಜುಲೈ ಆಗಸ್ಟ್ನೊಳಗೆ ಹೆಚ್ಚಿಗೆ ಹಾಲು ಬಂತಪ್ಪ ಅಂದ್ರೆ ಅದನ್ನು ಹಾಲಿನ ಪುಡಿಯಾಗಿ ಕನ್ವರ್ಟ್ ಮಾಡ್ತಾರೆ. ಆಮೇಲೆ ಪೂರ್ತಿ ಬಾಯ್ ಪ್ರಾಡಕ್ಟ್, ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸನ್ನು ಮಾಡ್ತಾರೆ. ಇವೆಲ್ಲ ಮಾಡೋದ್ರಿಂದ ಏನಾಗ್ತೈತಿ, ನಮ್ಮದು ಇನ್ನೂ ಪ್ರಾಸ್ಪೆರಿಟಿ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ತಾಯಿಲ್ಲ. ಇದು ಒಂದು ಕರ್ನಾಟಕದ ಸ್ಥಿತಿಗತಿ. ಯಾಕಂದರೆ ಯಾವ ಸಮಸ್ಯೆಗಳು ರೈತರಿಗೆ, ಹೈನುಗಾರರಿಗೆ ಬರಬಾರ್ದು ಅಂತ ನಮ್ಮ ಸರ್ಕಾರದವ್ರು ಏನು ಮಾಡಿಟ್ಟಿರ್ತಾರೆ, ಎಲ್ಲ ಒಂದು ಚೈನ್ ಲಿಂಕ್ ಕಡೆ ಅವರಿಗೆ ಮಾರ್ಕೆಟ್ ಪ್ರಾಬ್ಲಮ್ ಆಗಬಾರ್ದು, ಆಮೇಲೆ ಅವ್ರಿಗೆ ಮೇವಿನ ಸಮಸ್ಯೆ ಬರಬಾರ್ದು, ಆಮೇಲೆ ನಮ್ಮದು ಪೂರ್ತಿಯಾದ ಸರಿಯಾದ ಸಮಯಕ್ಕೆ ಬೆಂಬಲಿತ ಬೆಲೆ ಸಿಗಬೇಕು, ಜಾನುವಾರುಗಳಿಗೆ ಬೇಕಾಗುವಂಥ ಪಶು ಆಹಾರದ ಒಂದು ನಿರಂತರ ಸಪ್ಲೈ ಇರಬೇಕು, ಆಮೇಲೆ ರೋಗ ನಿರೋಧಕ ಚುಚ್ಚುಮದ್ದನ್ನು ನಿಯಂತ್ರಣ ಮಾಡಲಿಕ್ಕೆ ಅದಕ್ಕೊಂದು ಪ್ರೋಗ್ರಾಮ್ ಇರಬೇಕು. ಇವೆಲ್ಲ ಇರೋದರಿಂದ ರೋಗಗಳ ನಿಯಂತ್ರಣ ಆಗ್ತದೆ. ಸರಿಯಾದ ಮ್ಯಾನೇಜ್ಮೆಂಟ್ ಟಿಪ್ಸ್ ಸರಿಯಾಗಿ ನಾವು ರೈತನಿಗೆ ಕೊಟ್ಟಿವಪ್ಪ ಅಂತಂದರೆ ಅವನು ಸರಿಯಾಗಿ ತನ್ನ ದಿನನಿತ್ಯದ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ಬಿಡ್ತಾನೆ. ಸೊ ಹೀಗಾಗಿ ಕರ್ನಾಟಕದೊಳಗೆ ಹಾಲಿನ ಒಂದು ಕೊರತೆ ಅನ್ನೋದಿಲ್ಲ. ಈಗ ನೋಡಿರಿ, ಎಲ್ಲಿ ಬೇಕಾದಲ್ಲಿ ಹೋಗ್ರಿ ನೀವು ಹಾಲು ಅವೈಲೇಬಲ್ ಇದೆ, ಗೊತ್ತಾ. ಆಮೇಲೆ ಹಾಲಿಗೆ ಸರಿಯಾದ ಒಂದು ಬೆಂಬಲಿತ ಬೆಲೆಯನ್ನು ಕೊಡೋ ಸಲುವಾಗಿ ರೈತರು ಸರಿಯಾದ ಒಂದು ಶುದ್ಧ ಹಾಲು ಉತ್ಪಾದನೆ ಮಾಡಬೇಕಲ್ಲ, ಅದಕ್ಕೆ ಅವರಿಗೆ ಸರಿಯಾದ ಒಂದು ತರಬೇತಿ ಇರಬೇಕು, ಅವ್ರಿಗೊಂದು ಮಾಹಿತಿ ಇರಬೇಕು. ಆ ಮಾಹಿತಿ ಇಟ್ಕೊಂಡು ಸರಿಯಾದ ಲೆಕ್ಕಾಚಾರದಿಂದ ಮಾಡಿದರೆ ಕರ್ನಾಟಕದೊಳಗೂ ಸಹಿತ ಅಲ್ಲ, ಎಲ್ಲಾದರೂ ಸಹಿತ ಈ ಒಂದು ಇಂಡಸ್ಟ್ರಿ
ಸಕ್ಸಸ್ಫುಲ್ ಆಗ್ತದೆ. ಭಾರತದ ಹಾಂ ಗ್ರಾಮೀಣ ಆರ್ಥಿಕತೆಯಲ್ಲಿ ಹಸು ಸಾಕಾಣಿಕೆಯ ಪಾತ್ರ ಏನು? ನೋಡ್ರಿ, ನಮ್ಮ ಭಾರತದ ಆರ್ಥಿಕತೆ ನೋಡಿದಾಗ ನಾವು ನಮ್ಮ ಇದ್ರದ್ದು ಪಾಲು ಎಷ್ಟಿದೆ, ಹೈನುಗಾರಿಕೆಯಿಂದ ಎಷ್ಟು ಪಾಲನ್ನು ನಾವು ಕೊಡ್ತಾ ಇದ್ದೀವಿ, ಅದು ಭಾರಿ ಮುಖ್ಯ. ಯಾಕಂದರೆ ಇಟ್ ಆ್ಯಡ್ಸ್. ಈಗ ನಾವೇನು GDP ಅಂತೀವಲ್ಲ, GDP ನಮ್ಮ ಇದರಿಂದ ನಿಯರ್ಲಿ 3-4% ಹಾಕಿದೆ. ಸೊ ಹಾಗಿದ್ದಾಗ ಭಾರತದ ಆರ್ಥಿಕತೆಯ ಒಳಗೆ ನಾವೇನು ನಮ್ಮ ಫಾರ್ಮರ್ಸ್ ಎಲ್ಲ ಬರ್ತಾರೆ, ಅವರ ಒಂದು ಎಕನಾಮಿಕ್ ಸ್ಟೇಟಸ್ಸು, ಒಂದು ಜೀವನೋಪಾಯಕ್ಕೆ ಮಾಡಿಟ್ಕೊಂಡಂಥ ಒಂದು ಹೈನುಗಾರಿಕೆಯಿಂದ ಏನು ಹಾಲನ್ನು ಮಾರಾಟ ಮಾಡಿ, ಇತರ ಉತ್ಪನ್ನಗಳನ್ನು ಮಾರಾಟ ಮಾಡಿ ತಮ್ಮ ಸ್ಥಿತಿಗತಿಯನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗ್ಲಿಕ್ಕೂ ಅನುಕೂಲ ಆಗ್ತದೆ. ಹೀಗಾಗಿ ಆರ್ಥಿಕತೆಯ ಮಟ್ಟ ಯಾವಾಗಲೂ ನಮ್ಮದು ಇದರೊಳಗೆ ಅಗ್ರಿಕಲ್ಚರ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಸೆಕ್ಟರ್ ಒಳಗೆ ಅದು ನಮಗೆ ಒಳ್ಳೆಯ ರಿಸಲ್ಟನ್ನೇ ಕೊಡ್ತದೆ. ಹಸು ಸಾಕಾಣಿಕೆಯನ್ನು ಲಾಭದಾಯಕ ಉದ್ಯಮವಾಗಿ ಹೇಗೆ ರೂಪಿಸಬಹುದು? ನೋಡ್ರಿ, ಲಾಭದಾಯಕ ಅಂತ ಪ್ರಶ್ನೆ ಬಂದಾಗ ಯಾರು ಲಾಸ್ ಮಾಡ್ಕೋಬೇಕಂತ ಯಾರೂ ಮಾಡಿರೋದಿಲ್ಲ, ಲಾಭ ಬರಲಿ ಅಂತ ಮಾಡಿರ್ತಾರೆ. ಆದರೆ ಲಾಭ ಬರಬೇಕು ಅಂತಂದಾಗ ಅದಕ್ಕೆ ಕೆಲವು ಬೇಸಿಕ್ ಒಂದು ಸ್ವಲ್ಪ ಅವ್ರ ಹತ್ರ ನಾಲೆಜ್ ಇರಬೇಕು. ಈಗ ಏನೂ ಮಾಡದೆ ನಾನೊಬ್ಬ ಹೋಗಿ ಸಡನ್ನಾಗಿ ಒಂದು 4 ಹಸು ತಂದುಬಿಡ್ತೀನಿ ಅಂತಂದರೆ ತಳ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ ಅಂದರೆ ಯಾವ ಬ್ರೀಡು ಏನು ಎಷ್ಟು ಕೊಡ್ತದೆ, ಅದಕ್ಕೆ ಎಷ್ಟು ನಾವು ಮೇಯಬೇಕು, ಅದು ಎಲ್ಲ ಏನೂ ಪರಿಚಯನೇ ಇಲ್ಲ, ಏನೂ ಇಲ್ಲ ಇನ್ನವರಿಗೆ ಒಮ್ಮೆಲೆ ಡೈರಿ ಪ್ರಾರಂಭ ಮಾಡಿಬಿಡ್ತೀನಿ, ಬ್ಯಾಂಕ್ನವ್ರು ಸಾಲ ಕೊಟ್ಬಿಟ್ಟ ಅಂತಂದರೆ ಅದಲ್ಲ ಪದ್ಧತಿ. ಅವನಿಗೆ ಈ ನೀಡ್ ಅವ್ನಿಗೆ ಏನು ಬೇಕಪ್ಪ ಅಂದರೆ ಒಳ್ಳೆಯ ಪರ್ಫೆಕ್ಟ್ ಒಂದು ತರಬೇತಿ ಬೇಕು. ತರಬೇತಿ ಜೊತೆಗೆ ಮತ್ತು ನಮ್ಮ ಜಾನುವಾರುಗಳ ಒಂದು ಸೈಕಲ್ ಹೇಗಿರ್ತದೆ, ಹೇಗೆ ಅವು ಬೆಳಿತಾವೆ, ಕರು ಹೇಗಿರ್ತದೆ, ಮುಂದೆ ದೊಡ್ಡದು ಆಗ್ತದೆ, ಎಲ್ಲದರದ್ದು ಒಂದು ನಾಲೆಜ್ ಇರಬೇಕು. ಆ ನಾಲೆಜ್ ಪ್ರಕಾರ ಸರಿಯಾಗಿ ಹಾಲು ಉತ್ಪಾದನಾ ವೆಚ್ಚವನ್ನು ನಾ ಹೇಗೆ ಕಡಿಮೆ ಮಾಡಬೇಕು, ಇದು ಪಾಯಿಂಟ್. ಹಾಲು ಉತ್ಪಾದನಾ ವೆಚ್ಚ ಜಾಸ್ತಿ ಹಾಕೋತ ಹೋಯ್ತಪ್ಪ ಅಂದರೆ ನಮ್ಮ ಪ್ರಾಫಿಟ್ ರೇಷಿಯೋ ಕಡಿಮೆ ಹಾಕೋತ ಹೋಗ್ತದೆ ಅಲ್ವಾ. ಸೊ ಈ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ನಾನು ಯಾವ್ಯಾವ ಪದ್ಧತಿಗಳನ್ನು ಅನುಸರಿಸ್ಕೋಬೇಕು, ಸೊ ಇದು ಬಹಳ ಮುಖ್ಯ ಇದೆ. ಯಾಕಂದರೆ ಐನೇ ಗೊತ್ತಿಲ್ಲ, ಎನಿಮಲ್ ಅಂದರೆ ಗೊತ್ತಿಲ್ಲ ಅಂತಂದವನಿಗೆ ನಾವು ಒಮ್ಮೆಲೆ ಡೈರಿ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಲಾಭದಾಯಕನೂ ಆಗೋದಿಲ್ಲ ಅವು. ಯಾಕಂದರೆ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂಟಿಲ್ ಅನ್ಲೆಸ್ ಅವನಿಗೆ ಸರಿಯಾದ ಒಂದು ಜ್ಞಾನಾರ್ಜನೆ ಆಗಿರಬೇಕು, ಅದರೊಳಗೆ ಎಕ್ಸ್ಪೋಸ್ ಆಗಿರಬೇಕು ಅವನು. ಇದ್ದಾಗ ಮಾತ್ರ ಏನಾಗ್ತಾನೆ, ಅವನು 1ನೇ ಹೆಜ್ಜೆ 2ನೇ ಹೆಜ್ಜೆ 3ನೇ ಹೆಜ್ಜೆ ಸರಿಯಾಗಿ ಇಟ್ಟು ತನ್ನ ಗುರಿಯನ್ನು ಮುಟ್ತಾನೆ. ಇಷ್ಟೊತ್ತು ಇಂಟರ್ವ್ಯೂ ನಡೀತೈತ್ರಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೈಮ್ ಇವಾಗ 1:30 ಲಂಚ್ ಟೈಮ್ ಇದೆ. ಸರ್ ಜೊತೆ ಊಟ ಮಾಡೋಣ ಇವತ್ತು. ಜಸ್ಟ್ ಊಟ ಐತ್ರಿ, ಒಂದು 15 ಮಿನಿಟ್ಸ್ ಬ್ರೇಕ್ ತೊಗೊಂಡ್ವಿ. ನೆಕ್ಸ್ಟ್ ಇವಾಗ ಕಂಟಿನ್ಯೂ ಆಗ್ತೈತಿ. ಹಸುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ತಂತ್ರಗಳು ಯಾವ್ಯಾವು? ಮೊರ್ಟಾಲಿಟಿ ರೇಟ್ ಅಂದರೆ ಈಗ ಹಸುಗಳು ಆಗಲಿ ನಮ್ಮ ಇದರೊಳಗೆ ಮರಣ ಹೊಂತಾವಪ್ಪ ಅಂತಂದರೆ ಅದಕ್ಕೆ 2 ಕಾರಣಗಳು. ಒಂದನೇದು ರೋಗದಿಂದ ಮರಣ. ರೋಗಗಳು ಇನ್ಫೆಕ್ಷಿಯಸ್ ಡಿಸೀಸ್ ಬಂದು ಈ ರೋಗದಿಂದ ಸತ್ಯಪ್ಪ ಅಂತಂದಕ್ಕೆ ನಮ್ಮ ವ್ಯಾಕ್ಸಿನೇಷನ್ನ ನಾವು ಮಾಡಿಸಿಲ್ಲ. ವ್ಯಾಕ್ಸಿನೇಷನ್ ಮಾಡಿಸಿಲ್ಲ ಅಂದಾಗ ಆ ರೋಗ ಬಂದು ಅದಕ್ಕೆ ತೊಂದರೆ ಉಂಟು ಮಾಡಿ ಅದರಿಂದ ಮರಣ ಸಾಕಿದಪ್ಪ ಅಂದರೆ ನಮ್ಮ ನಿಷ್ಕಾಳಜಿ ಅದು. ಸೊ ವ್ಯಾಕ್ಸಿನೇಷನ್ ಈಸ್ ಎ ಮೇನ್ ಫಾರ್ ಆಲ್ ದ ಎನಿಮಲ್ಸ್. ಒಂದು. ಎರಡನೇದು ಏನಪ್ಪ ಅಂತಂದರೆ ಆಕ್ಸಿಡೆಂಟ್ಸ್ ಆಗಲಿಕ್ಕೆ ಕೆಲವು ಸಲ ಏನಾಗ್ತವೆ, ನಮ್ಮದು ಕೊಠಡಿಯೊಳಗೆ ಸರಿಯಾಗಿ ಅವು ನಿಲ್ಲುವ ಸ್ಥಳ, ತಿನ್ನುವ ಸ್ಥಳ, ಅದರದ್ದೆಲ್ಲ ಸರಿಯಾದ ಒಂದು ಅಳತೆ ಪ್ರಕಾರ ಇತ್ತಪ್ಪ ಅಂದರೆ ಅವಕ್ಕೆ ಕಂಫರ್ಟ್ ಇರ್ತದೆ. ಕಂಫರ್ಟ್ ಇಲ್ಲಪ್ಪ ಅಂದರೆ ಕೆಲವು ಸಲ ಕಾಲು ಜಾರುವಂಥ ಟೈಲ್ಸ್ ಹಾಕಿದ್ರಿ ಅಂದರೆ ಅವು ಕಾಲು ಜಾರಿಬಿಟ್ಟು ಸೊಂಟ ಮುರಿದು ಆ ಥರನೂ ಸಹಿತ ಮರಣ ಹೊಂತಾವೆ. ಆಮೇಲೆ ಇನ್ನೊಂದು ಸಲ ಕೆಲವು ಸಲ ಎನಿಮಲ್ಸ್ಗಳನ್ನು ನಾವು ಬೆಳಗಿಂದ ಮಧ್ಯಾಹ್ನದವರೆಗೂ ಹೊರಗಡೆ ಬಿಟ್ಬಿಡ್ತೀವಿ, ಆಮೇಲೆ ಸಾಯಂಕಾಲ ತೊಗೊಂಬರ್ತೀವಿ. ಅಂಥ ಟೈಮ್ನೊಳಗೆ ಅಪಘಾತಗಳಾಗ್ತವೆ, ಆಕ್ಸಿಡೆಂಟ್ಸ್ ಆಗ್ತವೆ, ಹಾಗೂ ಮರಣ ಹೊಂದ್ತವೆ. ಅತಿ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಮರಣ ಹೊಂದಲಿಕ್ಕೆ ಈ ರೋಗಗಳಿಂದ ನಾವು ರಕ್ಷಣೆ ಮಾಡಿದ್ದೀವಪ್ಪ ಅಂದರೆ ಮರಣದ ಸಂಖ್ಯೆ ನಾವು ಕಡಿಮೆ ಮಾಡ್ಬೋದು. ಫಾರ್ಮ್ ನಿರ್ವಹಣೆ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟೊತ್ತು ಇಂಟರ್ವ್ಯೂ ನಡೀತಿದ್ರೆ ಇವಾಗ ಲೊಕೇಶನ್ ಚೇಂಜ್ ಮಾಡ್ತಾ ಇದ್ದಾವೆ. ಹಸುಗಳ ಶೆಡ್ ವಿನ್ಯಾಸ ಹೇಗಿರಬೇಕು? ನೋಡ್ರಿ, ಹಸುಗಳ ವಾಸಸ್ಥಾನ ಅಂದರೆ ಹಸುಗಳು ಕಂಫರ್ಟ್ ಆಗಿರಬೇಕು. ಹಸುಗಳ ವಾಸಸ್ಥಾನದೊಳಗೆ ನಾನು ಬರೀ ಒಂದು ಗೂಟ ಕಟ್ಬಿಟ್ಟು ಅದಕ್ಕೆ ಹಗ್ಗ ಕಟ್ಬಿಟ್ಟು ನಾನು ಅಲ್ಲೇ ಕಟ್ತೀನಿ ಅಂದರೆ ಅಲ್ಲ. ಅದಕ್ಕೂ ಸಹಿತ ಊಟದ ತಟ್ಟೆ, ಅದಕ್ಕೂ ಸಹಿತ ಒಂದು ನಿಲ್ಲಿಕೆ ಸ್ಥಳ, ಅದಕ್ಕೆ ಡ್ರೈನೇಜ್ ಸಿಸ್ಟಮು, ಅದೆಲ್ಲ ಸ್ವಚ್ಛತೆಯಿಂದ ಕೂಡಿರ್ಬೇಕು. ಅದು ಅಂದಾಗ ಮಾತ್ರ ದೇ ಫೀಲ್ ಕಂಫರ್ಟೇಬಲ್. ಅವು ನಾನು ಇಲ್ಲಿ ಆರಾಮಾಗಿದ್ದೀನಿ ಅಂತ ಅನಿಸ್ತಿರ್ಬೇಕು ಅವಕ್ಕೆ. ಅಂದಾಗ ಮಾತ್ರ ಹಾಲಿನ ಉತ್ಪನ್ನಕ್ಕೆ ಸಹಕಾರಿ ಆಗ್ತದೆ. ಅದಿಲ್ಲದೆ ನಾವು ಸರಿಯಾಗಿ ಒಂದು ಶೆಡ್ಡಿನ ನಿರ್ಮಾಣ ಮಾಡಬೇಕಾದ್ರೂ ಸಹಿತ ಹುಚ್ಚಾಪಟ್ಟೆ ವೆಚ್ಚ ಮಾಡಿ ಅದಕ್ಕೆ ಕಾಲಮ್ಗಳನ್ನು ಸ್ಲ್ಯಾಬ್ಗಳನ್ನು ಹಾಕಿ ಅಷ್ಟು ದುಡ್ಡು ವ್ಯಯ ಮಾಡೋದು ಅವಶ್ಯಕತೆ ಇಲ್ಲ. ಬಿಗಿನಿಗೆ ಒಂದು 4-5 ಎನಿಮಲ್ಸ್ ನೀವು ಮಾಡೋದಿತ್ತಪ್ಪ ಅಂದರೆ ಕೇವಲ ಒಂದು ನಿಮ್ಮದು ಥ್ಯಾಚ್ಡ್ ರೂಫ್ ಎಷ್ಟು ಬೇಕೋ ಅಷ್ಟೇ. ಆದರೆ ನೆಲಕ್ಕೆ ನಾವೇನು ಮಾಡ್ತಾ ಇರ್ತೀವಿ ಅದ್ರ ಕಡೆ ಹೆಚ್ಚಿನ ಮಹತ್ವ ಕೊಡಬೇಕು.
ಸ್ಲೋಪ್ ಇರಬೇಕು. ಆಮೇಲೆ ಪೂರ್ತಿ ಮೂತ್ರ ಸೆಗಣಿ ಹರಿದು ಹೋಗೋಂಗಿರಬೇಕು. ಆಮೇಲೆ ಅವು ಗೋದನೆ ಒಳಗೆ ಪೂರ್ತಿ ಫೀಡಿಂಗ್ ಟ್ರಫ್ ಒಳಗೆ ಮುಖ ಒಳಗೆ ಹಾಕಿ ತಿನ್ನೋಂಗಿರಬೇಕು. ಕ್ರಾಸ್ ವೆಂಟಿಲೇಷನ್ ಇರಬೇಕು. ಇವಕ್ಕೆಲ್ಲ ಒಂದು ಸ್ಥಳಾವಕಾಶ ಏನಿದೆಯಲ್ಲ ಅವ್ರು ರಿಸ್ಟ್ರಿಕ್ಟೆಡ್ ಇಷ್ಟೇ ಇರಬೇಕು ಅಂತ ಇರ್ತದೆ. ಅದನ್ನ ಬಿಟ್ಟು ಜಾಸ್ತಿ ನನ್ನ ಕಡೆ ಜಾಗ ಇದೆ ಅಂತ 8-10 ಫುಟ್ ಉದ್ದ ಬಿಟ್ಟರೆ ಅವು ಏನು ಮಾಡ್ತವೆ, ಹಿಂದೆ ಮುಂದೆ ಅಳಗಾಡಿ ಸುರುಪಾಡಿ ಡಿಸ್ಟರ್ಬ್ ಮಾಡ್ಕೊತವೆ. ಅವಕ್ಕೆ ರಿಸ್ಟ್ರಿಕ್ಟ್ ಮಾಡಿ. A few moments later. ಹಸು ಸಾಕಾಣಿಕೆಯನ್ನು ಆರಂಭಿಸಲು ಬೇಕಾದ ಬಂಡವಾಳ ಎಷ್ಟು? ಈಗ ಬಂಡವಾಳ ಅಂತಂದರೆ, ಈಗ ನಿಮ್ಮದೇ ಆದ ಸ್ವಂತ ಕೃಷಿ ಭೂಮಿ ಅದ, ಸ್ಥಳಾವಕಾಶ ಇದೆ ಅಂತಂದಾಗ ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡುವ ಒಂದು ಅಂಶ ಬರೋದಿಲ್ಲ. ಅದು ಬಂಡವಾಳ ಬಿಟ್ಬಿಡಿ. ಇನ್ನು ನಾವು ಇನ್ವೆಸ್ಟ್ ಮಾಡೋದು ಬೇಕಾಗಿರೋದು ಏನಪ್ಪ ಅಂತಂದರೆ ಆಕಳುಗಳ ಮೇಲೆ, ಶೆಡ್ಗಳ ಮೇಲೆ, ಆಮೇಲೆ ಉಳಿದಿದ ಈ ಇಕ್ವಿಪ್ಮೆಂಟ್ಸ್ಗಳ ಮೇಲೆ, ಆಮೇಲೆ ಆಹಾರದ ಮೇಲೆ, ಪಶು ಆಹಾರದ ಮೇಲೆ. ಸೊ ಇದನ್ನೆಲ್ಲ ನಾವು ಒಂದು ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದರೆ, ಒಂದು 5 ಅನಿಮಲ್ಸದ್ದು ಒಂದು ಸಣ್ಣ ಒಂದು ಯೂನಿಟು, ಒಂದು 5 HF ಆಕಳುಗಳನ್ನ ನಾನು ತೊಗೋತೀನಿ ಅಂದರೆ ಒಂದು 1000 ಸ್ಕ್ವೇರ್ ಫೀಟದ್ದು ಸ್ಥಳಾವಕಾಶ ಅದಕ್ಕೆ ಬೇಕು. ಸೊ ಅದನ್ನೆಲ್ಲ ಇಟ್ಕೊಂಡಾಗ ಮತ್ತೆ ಒಂದು ಎಮರ್ಜೆನ್ಸಿ ಫಂಡನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಇಟ್ಕೊಂಡ್ರಾಗೂ ಸಹಿತ ಕನಿಷ್ಠ ಪಕ್ಷ ನಮಗೆ ಒಂದು 10 ಲಕ್ಷ ರೂಪಾಯಿ ಬೇಕಾಗ್ತದೆ. ಇನ್ನು ಲ್ಯಾಂಡ್ ಪರ್ಚೇಸ್ ಮಾಡಿ ನಾನು ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ 20-25 ಲಕ್ಷ. ಇದು ಬಂಡವಾಳದ ಅವಶ್ಯಕತೆ ಬೇಕಾಗ್ತದೆ. ಹಸು ಸಾಕಾಣಿಕೆಗೆ ರಸಮೇವು ಮಾಡುವ ವಿಧಾನ ಏನು ಸರ್? ರಸಮೇವನ್ನು ನಾವು ಮಾಡಬೇಕಾದ್ರೂ ಸಹಿತ ಅದರೊಳಗೆ ಸರಿಯಾದ ವಿಧಾನಗಳನ್ನು ಅನುಸರಿಸಿ ಒಂದು ಪೋಷಕಾಂಶಗಳನ್ನು ಕಾಪಾಡಿಕೊಂಡು ತೇವಾಂಶ ಇರುವಂಥ ಮೇವನ್ನು, ಅದಕ್ಕೆ ಪ್ರಸಿದ್ಧವಾದಂಥ ಮೇವು ಅಂದರೆ ಮೇವಿನ ಜೋಳ, ಗೋವಿನ ಜೋಳ ಅಂತಂದರೆ ಆಫ್ರಿಕನ್ ಟಾಲ್ ಮೇಜು ಏನು ಬರ್ತವೆ ಅದರೊಳಗೆ ಹಾಕ್ಬೋದು. ಅದ್ರ ಜೊತೆ ಅಲಸಂದೆನೂ ಹಾಕ್ಬೋದು. ಆಮೇಲೆ ಮೇವಿನ ಜೋಳ ಅಂತಂದರೆ ಅದು ತೆನಿ ಸಮೇತ ಇರಬೇಕು. ತೆನಿಯನ್ನು ನಾನು ಕತ್ತರಿಸಿ ಬರೀ ಸಿಪ್ಪೆ ಹಾಕ್ತೀನಿ ಅಂತಲ್ಲ, ತೆನಿ ಸಮೇತನ ಹಾಕಬೇಕು. ಲಿಗ್ಯೂಮು ನಾನ್ ಲಿಗ್ಯೂಮು ಕೂಡ ಹಾಕ್ಬೋದು. 50 ದಿವಸ ಆ ಹಂತಕ್ಕೆ ಬಂದಾಗ ಹಾಲುಗಾಳ ಸ್ಟೇಜಿಗೆ ಬಂದಿರ್ತದೆ. ಅದು ಯಾವುದು? ಗೋವಿನ ಜೋಳ, ಬಿಳಿ ಗೋವಿನ ಜೋಳ. ಹಾಲುಗಾಳ ಸ್ಟೇಜಿಗೆ ಅದನ್ನು ಕಟಾವು ಮಾಡಬೇಕು. ಕಟಾವು ಮಾಡಿ 1.5-2 ಇಂಚಿನ ಅದನ್ನು ತೆಗ್ಗಿನೊಳಗೆ ಹಾಕ್ತಾ ಬಂದಾಗ ಮುಂದೆ ನಾವು ರಸಮೇ ಮಾಡೋ ವಿಧಾನವನ್ನು ಫಾಲೋ ಮಾಡ್ಬೋದು. ಪೌಡ್ರ್ ಎನ್ರಿಚ್ಮೆಂಟ್ ಮಾಡಬೇಕಂದ್ರೆ ಏನೇನು ಮಾಡ್ಬೇಕು ಸರ್? ಈ ಒಣಮೇವು ಪೌಷ್ಟಿಕರಣ ವಿಧಾನಗಳು ಭಾಳ ಅವ ರೀ. ನಾವು ಒಟ್ಟೇನೋ ಮಾಡಿ ಒಣಮೇವನ್ನು ರುಚಿಕಟ್ಟಾಗಿ ಮಾಡಿ ಜಾನುವಾರುಗಳು ತಿನ್ನೋ ಹಾಗೆ ಮಾಡೋದೇ ಮುಖ್ಯ. ಈ ಪೌಷ್ಟಿಕರಣ ಮಾಡಿ ಸ್ಟಾಕ್ ಮಾಡಿನೂ ಇಡ್ಬೋದು. ಅದಕ್ಕೆ ಯೂರಿಯಾ ಎನ್ರಿಚ್ಮೆಂಟ್ ಮಾಡ್ತಾರೆ, ಬೆಲ್ಲದ ನೀರು ಸಿಂಪಡಿಸ್ತಾರೆ. ಅದ್ರೇನು ಯೂರಿಯಾ ಅಂತಂದ್ರೆ ನಾವು ಹೊಲಕ್ಕೆ ಕೊಡ್ತೇವೆ ಅದೇ ಯೂರಿಯಾ, ಆದರೆ ಅದು 4% ಮೇಲೆ ಹೋಗಬಾರ್ದು. ಒಂದು 100 ಲೀಟ್ರ್ ನೀರಿನೊಳಗೆ ಒಂದು ಕ್ವಿಂಟಾಲ್ ಮೇವು ಇತ್ತಪ್ಪ ಅಂತಂದರೆ ನಾವು ಅದಕ್ಕೆ 100 ಲೀಟ್ರ್ ನೀರಿನೊಳಗೆ 4 kg ಯೂರಿಯಾನ ಸೇರಿಸಿ ಅದ್ಮೇಲೆ ಸಿಂಪಡಣೆ ಮಾಡ್ತಾರೆ. ಹೌದು, ಅಮೋನಿಯೇಷನ್ ಆಗುತ್ತೆ. ಅದು ಪೂರ್ತಿ ಅಮೋನಿಯೇಷನ್ ಆತಪ್ಪ ಅಂದರೆ ಅದನ್ನು 10-15 ದಿವಸದೊಳಗೆ ಕಟ್ಟಿಡ್ತಾರೆ. ಕಟ್ಟಿಟ್ಟು 15 ದಿವಸ ಆದಮೇಲೆ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಆಮೇಲೆ ಅದನ್ನು ತಿನ್ನಿ ಕೊಡ್ತಾರೆ. ಇನ್ನೂ ರುಚಿಕಟ್ಟು ಮಾಡಬೇಕು, ಆಗಿಂದಾಗ ಇನ್ಸ್ಟಂಟ್ ಕೊಡಬೇಕು ಅಂತಂದರೆ ಬೆಲ್ಲದ ನೀರು, ಆಮೇಲೆ ಸ್ವಲ್ಪ ಖನಿಜದ ಮಿಶ್ರಣ, ಸ್ವಲ್ಪ ಉಪ್ಪು, ಇದನ್ನೆಲ್ಲ ಸಿಂಪಡಣೆ ಮಾಡಿ ಆಗಿಂದಾಗೆ ಸ್ವಲ್ಪ ಬಿಸಿಲಿಗೆ ಇಟ್ಟು ಅದನ್ನು ಹಿಂದೆ ಮುಂದೆ ಮಾಡಿದಾಗ ಸ್ವಲ್ಪ ಹುಳಿ ಬಂದಾಗ ದನಕರುಗಳು ತಿನ್ಲಿಕ್ಕೆ ಶುರು ಮಾಡ್ತವೆ. ಇದು ಮೇವು ವೇಸ್ಟೇಜ್ ಆಗಬಾರ್ದು. ಅದಕ್ಕೆ ಒಂದು ಟಾರ್ಪಲಿನ್ ತೊಗೊಂಡು ಹಾಸಿ ಪೂರ್ತಿ ಒಣಮೇವನ್ನು ಸ್ಪ್ರೆಡ್ ಮಾಡಿ ಜರಿಯಿಂದ ಅದನ್ನೆಲ್ಲ ಸ್ಪ್ರೇ ಮಾಡಿ ಮುಂದೆ ಅವನ್ನ ಸ್ಟಾಕ್ ಮಾಡಿ ಇಟ್ಕೋತಾರೆ. ಆಗಿಂದಾಗ ಬೇಕಪ್ಪ ಅಂತಂದಾಗ ಸ್ವಲ್ಪ ಖನಿಜ ಮಿಶ್ರಣ ಹಾಕ್ತಾರೆ, ಬೆಲ್ಲ ಹಾಕಿ ನೀರು ಹಾಕಿ ಅದನ್ನು ಸ್ಪ್ರೇ ಮಾಡಿ ತಿನ್ನಿಸ್ತಾರೆ. ಇವು ಒಣಮೇವು ಪೌಷ್ಟಿಕರಣ ಬಿದ್ದಾದ. ಇನ್ನು ಯೂರಿಯಾ ಅಮೋನಿಯೇಷನ್ ಮಾಡಿ ಅದಕ್ಕೆಲ್ಲ ಅದನ್ನು ಸಜ್ಜು ಮಾಡಿ ಇಟ್ಟಿದ್ದೀನಿ ಅಂದರೆ ಅದೇ ಮೇವನ್ನು ನಾವು ಬಣಿವೆ ರೂಪದೊಳಗೆ ಅದನ್ನು ಪೂರ್ತಿ ಒಟ್ಲಿಕ್ಕೂ ಬರ್ತದೆ. ಯಾವಾಗ ಬೇಕು ಅವಾಗ ತಗೊಳ್ಳಿಕ್ಕೂ ಬರ್ತದೆ. ಆ ಥರ ವಿಧಾನಗಳು ಒಣಮೇವನ್ನು ಪೌಷ್ಟಿಕರಣ. ಯಾಕಂದರೆ ಒಣಮೇವಿನ ಪದಾರ್ಥಗಳೊಳಗೆ ನಾರಿನ ಅಂಶ ಜಾಸ್ತಿ ಇರ್ತದೆ ಒಂದು. ಆಮೇಲೆ ಅವು ತಿನ್ನಲೇಬೇಕು. ಒಣಮೇವು ತಿಂದಾಗ ಅವು ಪಚನ ಕ್ರಿಯೆ ಸರಿ ಗಟ್ಟಿ ಸೆಗಣಿ ಹಾಕ್ತಾವೆ. ಅವು ಇರದೇ ಹಸಿರು ಮೇವು ತಿಂದಾಗ ಪೂರ್ತಿ ವಾಟ್ರಿ ಡಯರಿಯಾ ಟೈಪ್ ಆಗಿಬಿಡ್ತದೆ. ಅದಕ್ಕೆ ಒಣಮೇವಿನ ಪದಾರ್ಥ, ನಾರಿನ ಅಂಶ ಇದು ಭಾರಿ ಇಂಪಾರ್ಟೆಂಟ್ ಅದು. ಸೊ ಆ ಪ್ರಕಾರ ಅದನ್ನು ನಾವು ಸರಿಯಾಗಿ ವೇಸ್ಟ್ ಆಗದ ಹಾಗೆ, ಈಗ ದೊಡ್ಡ ದಂಟನ್ನು ನೀವು ತಿನ್ಲಿಕ್ಕೆ ಕೊಡ್ತೀನಿ ಅಂತಂದಾಗ ಆ ದೊಡ್ಡ 3 ತುಂಡು ನೀವು ಮಾಡಿ ಹಾಕಿದೀಪ ಅಂತಂದರೆ ಆ 3 ತುಂಡು ಮ್ಯಾಲಿಂದ ರವದಿ ಇಷ್ಟೇ ಹಿಂಗೆ ಬಾಲಿ ಹಿಡ್ಕೊಂಡ್ಬಿಡ್ತದೆ. ಆದರೆ ದಂಟು ಬಾಯಿಂದ ಇಟ್ಕೊಂಡು ತಿನ್ಲಿಕ್ಕಾಗಲ್ಲ. ಅದಕ್ಕೆ ಇಷ್ಟು ಉದ್ದ ಇದೆ, ಹೇಗೆ ತಿನ್ಬೇಕದು? ಅದಕ್ಕೆ 1.5-2 ಇಂಚು ಅಷ್ಟು ತುಂಡಾಗಿ ಅದ್ರ ಗೋದನೆಗೆ ಬಂದುಬಿಡ್ತಪ್ಪ ಅಂದರೆ ಕರ್ಮ್ ಅಂತ ಖುಷಿಯಿಂದ ತಿಂತದೆ. ಅದು ಬೇರೆ ರುಚಿ ಹತ್ತಾ ಇರ್ತದೆ. ಇನ್ನು ಬೆಲ್ಲ ಹಾಕ್ಯಾನ, ಏನೋ ಉಪ್ಪು ಹಾಕ್ಯಾನ, ಏನೋ ಹುಳಿ ಅದ, ಸಿಹಿ ಅದ, ಆ ಥರದ ಒಂದು ಇದನ್ನ ಇಟ್ಕೊಂಡು ಏನು ಮಾಡ್ತದೆ, ಪೂರ ಖಾಲಿ ಮಾಡಿಬಿಡ್ತದೆ. ಸೊ ಆ ಥರ ಹಸಿ ಮೇವು ಕತ್ತರಿಸೇನೆ ಕೊಡಬೇಕು, ಒಣ ಮೇವು ಕತ್ತರಿಸೇನೆ ಕೊಡಬೇಕು. ಯಾವ ಮೇವನ್ನು ಪೂರ್ತಿ ಆಗಿಂದ ಹಾಗೆ ನಾವು ಇದರೊಳಗೆ ಗೋಧಿ ಒಳಗೆ ಹಾಕ್ಬಾರ್ದು.
ಅವು ಸ್ವಲ್ಪ ಬಾಯಿ ಹಿಂಗೆ ಜಾಡಿಸಿದಪ್ಪ ಅಂದರೆ ಎಲ್ಲ ಮೇವು ಕೆಳಗಡೆ ಕಾಲಲ್ಲಿ ಬಿದ್ದು ಹೋಗ್ಬಿಡ್ತದೆ, ಕಾಲಲ್ಲಿ ಬಿದ್ದು ಸೆಗಣಿ ಒಳಗೆ ಮಿಕ್ಸ್ ಆಗಿ ಹೋಗ್ಬಿಡ್ತದೆ, ಆಮೇಲೆ ಅದನ್ನು ತಿನ್ಸಕ್ಕೆ ಬರಲ್ಲ. ಅದಕ್ಕೆ ಮೇವನ್ನು ನಾವು ಎಷ್ಟು ಒಳ್ಳೆಯ ರೀತಿಯಿಂದ ಅದನ್ನು ಉಳಿತಾಯ ಮಾಡ್ತೀವಿ, 2 ತಿಂಗಳ ಮೇವು 4 ತಿಂಗಳು ಆಗಬೇಕು ಅಂತಂದರೆ ಈ ಒಂದು ಪದ್ಧತಿಗಳನ್ನು ಅನುಸರಿಸ್ಬೇಕು. ನಾವು ಹೇಗೆ ರುಚಿಕಟ್ಟು ಮಾಡಬೇಕು, ಹೇಗೆ ತಿನ್ನೋಂಗೆ ಮಾಡಬೇಕು, ಹೇಗೆ ನಮ್ಮ ಮನೆಯೊಳಗೆ ನಮ್ಮ ತಾಯಂದ್ರೆ ನಮಗೆ ರುಚಿ ಆಹಾರ ಮಾಡಕ್ಕೆ ಕೊಡ್ತಾರಲ್ಲ, ನಾವು ಎಷ್ಟು ಮಾಡ್ತೀವ, ರುಚಿ ಖುಷಿಲೇ ತಿಂತೀವಿ. ಹಾಗೆ ನಮ್ಮ ಜಾನುವಾರುಗಳು ಖುಷಿಲೇ ತಿನ್ಬೇಕು ಅವನು ಯಾವಾಗಲೂ. ಓ ಬಂತು ಹಸಿರು ಮೇವು ಬಂತು, ಖುಷಿ ಇರಬೇಕು ಯಾವಾಗಲೂ. ಆ ಪಚನ ಕ್ರಿಯೆಯನ್ನು ಇವೆಲ್ಲ ನಾವು ಮಾಡುವಂಥ ಪದ್ಧತಿಗಳು. ಅದಕ್ಕೆ ನಾವು ಏನು ಅವಕ್ಕೆ ಸೌಲಭ್ಯಗಳನ್ನು ಕಲ್ಪಿಸ್ತೀವಿ, ಆ ಸೌಲಭ್ಯಗಳೆಲ್ಲ ಅವಕ್ಕೆ ಸಹಾಯಕಾರಿಯಾಗಿರಬೇಕು, ಅಪಾಯಕಾರಿಯಾಗಿರಬಾರ್ದು. ಎಣ್ಣೆ ಪೂರ್ತಿ ಇನ್ಸೆಕ್ಟಿಸೈಡು, ಆ ಎಣ್ಣೆ ಈ ಎಣ್ಣೆಯನ್ನು ಈ ಮೇವಿನ ಬೆಳೆಗಳಿಗೆ ಹೊಡಿಬಾರ್ದು. ಅದಕ್ಕೇನು ಹುಳ ಹಿಡ್ದೆ ಅಂತೇಳಿ ಏನೋ ಒಂದು ಬೇರೆ ಒಂದು ಇದಕ್ಕೆ ಹೊಡೆದ್ಬಿಟ್ಟೆ ಬೇರೆ ಬೇರೆ ಎಣ್ಣೆ ಹೊಡಿಬಾರ್ದು. ಒಟ್ಟು ಮೇವಿನ ಬೆಳೆಗಳಿಗೆ ಯಾವ ಔಷಧಿ ಸಿಂಪಡಣೆಯೂ ಇಲ್ಲ, ಹೇಗಿದೆ ಹಾಗೆ ಅದನ್ನು ಅದಕ್ಕೆ ನಮ್ಮ ಸಾವಯವ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದಾಗ ಅದರ ಪ್ರಶ್ನೆನೇ ಬರೋದಿಲ್ಲ, ಅದು ಫಲವತ್ತಾಗಿ ಬೆಳೀತವೆ ಮೇವು. ಇಷ್ಟೊತ್ತು ನಮಗೆ ಡಾಕ್ಟರ್ ವಿಲಾಸ್ ಕುಲಕರ್ಣಿ ಸರ್ ಅವರು ವೀಕ್ಷಕರಿಗೆ ಮತ್ತು ನಮ್ಮ ರೈತರಿಗೆ ಹಸು ಸಾಕಾಣಿಕೆಯ ಬಗ್ಗೆ ಅತ್ಯುತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ. ಅವರ ಅಮೂಲ್ಯವಾದ ಸಮಯಕ್ಕೆ ತುಂಬ ಹೃದಯ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ಸರ್ ತುಂಬ ಧನ್ಯವಾದ. ನಮಸ್ಕಾರ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ರೀ. ಡಾಕ್ಟರ್ ವಿಲಾಸ್ ಕುಲಕರ್ಣಿ ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ತುಂಬ ಖುಷಿ ಕೊಟ್ಟಿದೆ ನನಗೆ. ತುಂಬ ಅತ್ಯುತ್ತಮವಾದ ವ್ಯಕ್ತಿತ್ವ ಅವ್ರದ್ದಾಗಿರ್ತೈತೆ. ಅವ್ರ ಜೊತೆ ನಾನು ಇವತ್ತಿನ ಸಮಯ ಕಳೆದಿದ್ದ ನನ್ನ ಸೌಭಾಗ್ಯ ಅಂತ ಅನ್ಕೊಳ್ತೇನೆ. ಅವರು ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಾರೆ, ಅವ್ರು ತುಂಬ ಹೃದಯ ಧನ್ಯವಾದ ಹೇಳ್ತಾ ಇವತ್ತಿನ ಲೋಗ್ನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಎಂದಿನಂತೆ ಇವತ್ತಿನ ಲೋಗ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕನ್ನು ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ದಂತಕತೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಗ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.